ಸಿಕ್ಕಾಪಟ್ಟೆ ಪವರ್ಫುಲ್ ಜಾಗ. ನಾವು ಫಸ್ಟ್ ಟೈಮ್ ಬರ್ತಾ ಇರೋದು. ಸುಮಾರು ನಾನು ಒಂದು 18ರಿಂದ 20 ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿ. ನೀವು ಕೇಳ್ಕೊಂಡಿದ್ದು, ನೀವು ಪ್ರಾರ್ಥನೆ ಮಾಡಿದ್ದೆಲ್ಲ ಆಗುತ್ತೆ. ನೀವು ಮನೇಲಿ ಟ್ರೈ ಮಾಡಿ, ಈ ಥರ ಜಾಗಕ್ಕೆ ಬಂದಾಗೂ ಟ್ರೈ ಮಾಡಿ. ಫ್ಲೇವರ್ಸ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ನಂದಿನಿ ತುಪ್ಪ ಹಾಕ್ಕೊಬೋದು. ತುಂಬ ಜನ ಹೋಟೆಲಲ್ಲಿ ಹೋಗ್ಬಿಟ್ಟು ಅವರು ಕೈ ರುಚಿ ಇವ್ರಿಗೆ ಈ ರುಚಿ ಚೆನ್ನಾಗಿತ್ತು ಅಂತ ಹೇಳ್ತಾ ಇರ್ತಾರೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಸತ್ಯ, ಇವತ್ತು ಎಲ್ಲಿದ್ದೀವಿ ನಾವು? ಇವತ್ತು ನಾವು ಪಾಂಡವಪುರ ಆರತಿ ಉಕ್ಕಡ ತಾಯಿ ದರ್ಶನಕ್ಕೆ ಬಂದಿದ್ದೀವಿ. ನಮ್ಮ ವಿಕ್ರಮ್ ಬ್ರೋನ ಕರ್ಕೊಂಡು. ಸೊ ನಮ್ಮ ಸೋಮು ಸಾಕಷ್ಟು ವರ್ಷಗಳಿಂದ ಬರ್ತಾ ಇದ್ದಾರೆ. ನಾನು ಇತ್ತೀಚೆಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ. ಸಿಕ್ಕಾಪಟ್ಟೆ ಪವರ್ಫುಲ್ ಜಾಗ. ಇನ್ನು ಜಾಸ್ತಿ ಮಾಹಿತಿ ನಮ್ಮ ಸೋಮು ಕೊಡ್ತಾರೆ. ಹೌದು, ಇದು ಪಾಂಡವಪುರ ಇಂದ ಸ್ವಲ್ಪ ದೂರ ಬರಬೇಕಿದ್ದು, ಆರತಿ ಉಕ್ಕಡ ಮಾರಮ್ಮ ಅಂತ ಹೇಳ್ಬಿಟ್ಟು. ಸೊ ದೇವ್ರು ತುಂಬ ಚಿಕ್ಕದಾಗಿದೆ, ಸಿಕ್ಕಾಪಟ್ಟೆ ಪವರ್ಫುಲ್ ದೇವ್ರು ಇಲ್ಲಿ. ಸುಮಾರು ನಾನು ಒಂದು 18ರಿಂದ 20 ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿ. ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಸಿ. ನೀವೇನು ಹೇಳ್ತೀರಾ? ನಾವು ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ಅವರಿಬ್ಬರು ಕರ್ಕೊಂಡ್ಬಂದಿರೋದು. ಸೊ ಇವ್ರು ಕರ್ಕೊಂಡ್ಬಂದರು, ನಮ್ಮ ಇಬ್ಬರು ಸೇರಿ ಕರ್ಕೊಂಡ್ಬಂದಿದ್ದಾರೆ. ಸೊ ಹೋಗಿ ದರ್ಶನ ಮಾಡಿ ಆಮೇಲೆ ಏನೋ ಅಡುಗೆ ಎಲ್ಲ ಮಾಡ್ಕೊಡ್ತಾರೆ. ಹೌದು, ಕುಕ್ಕಿಂಗ್ ಮಾಡೋಣ. ಈಗ ಒಂದು ಕೋಳಿ, ನಾಟಿ ಕೋಳಿ ತಗೊಂಡು ದೇವ್ರಿಗೆ ಅರ್ಪಣೆ ಮಾಡಿ ಒಂದು ಒಳ್ಳೆ ಭರ್ಜರಿ ಊಟ ಮಾಡೋಣ. ಹೌದು, ಕುಕ್ಕಿಂಗ್ ಹೆಂಗೆ ಮಾಡ್ತೀರಿ ಏನೂ ಗೊತ್ತಿಲ್ಲ, ನೋಡೋಣ ಯಾವ ಥರ ಆಗುತ್ತೆ ಅಂತ. ಹೋಗೋಣ ಬ್ರೋ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ, ಇವ್ರ ಚಾನಲ್ನ ಇಬ್ಬರದನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ದೊಡ್ಡದು ನೋಡಿ ಇಟ್ಕೊಡಪ್ಪ, ಕುಂಜ ಬೇಡ. ಹಾಂ, ಮೊಟ್ಟೆ ಕೊಡಿಬೇಕು ನನಗೆ. ಸಾಕು ಕೊಡಪ್ಪ. ನೀವೇ ಕ್ಲೀನ್ ಮಾಡಿ, ನೀವೇ ಕಟ್ ಮಾಡ್ತೀರಲ್ಲ. ರೆಕ್ಕೆ ಕಟ್ಬಿಡು. ಬಾಪ, ಎಷ್ಟು ಕೆ ಜಿನಾ? 1 kg 400 ಗ್ರಾಮ್ ಇದೆ. ಮಾಂಸ ಎಷ್ಟು ಬರ್ತದೆ ಕ್ಲೀನ್ ಮಾಡಿದ್ರೆ? ಕ್ಲೀನ್ ಮಾಡಿದ್ರೆ 1 kg ಸಿಗ್ತದೆ. 5 ಜನ ಇದ್ದೀರೋ, ಎಲ್ಲೋ ಸಾಲ್ತದೆ. ಇನ್ನೊಂದು ಕೊಟ್ಬಿಡು. 2 kg 715 ಐತೆ. 700 ಆಯ್ತು, ಹೋಗು. 2 ಕಾಲು 400 ಬರ್ಬೋದು. ಸರಿ ಮಾಡಪ್ಪ, ಶುರು ಮಾಡು. 2.7 ಇಂಟು 800 ರೂಪಾಯಿ ಆಗುತ್ತೆ. 810 ರೂಪಾಯಿ ಆಯ್ತಪ್ಪ. 300 ರೂಪಾಯಿ ಲೆಕ್ಕದಲ್ಲಿ. 300 ರೂಪಾಯಿ. ಹಾಂ, 810 ರೂಪಾಯಿ ಆಗ್ತದೆ. 810 ರೂಪಾಯಿ ಆಗುತ್ತೆ. ಹಾಂ, 35 ಕ್ಲೀನಿಂಗು. ಈಗ ಒಂದು ಒಳ್ಳೆ ಜಾಗ ಹುಡುಕ್ತಾ ಇದ್ದೀವಿ. ನಮ್ಮ ಸೋಮು ತೋರಿಸಿರೋ ಜಾಗ ನೋಡಿ, ಅದೇ ಅಲ್ಲಿ ಮರದ ಕೆಳಗಡೆ ಎಲ್ಲ ವ್ಯವಸ್ಥೆಗಳಿದೆಯಂತೆ. ಹೌದು, ಕಾನ್ಗೆ ಮರ, ಕಾನ್ಗೆ ಮರ ಎಲ್ಲ ಇದೆ. ಸೊ ಹೋಗಿ ಈಗ ಕುಕ್ಕಿಂಗ್ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ. ಹೌದು ಹೌದು, ಕೋಳಿನೂ ಅಷ್ಟೇ ಎಲ್ಲ ತೀರ್ಥ ಎಲ್ಲ ಹಾಕ್ಸ್ಕೊಂಬಂದ್ರಿ. ದೇವಸ್ಥಾನ ಮುಂದೆ ಕುಯ್ಯಂಗಿಲ್ಲ, ಸೊ ಅದಕ್ಕೆ ತೊಗೊಂಡೋಗಿ ಅಲ್ಲಿ ಕೊಟ್ಟಿದ್ದೀರಿ. ನೀಟಾಗಿ ಕುಯ್ದು ಚೆನ್ನಾಗಿ ಬರ್ನ್ ಮಾಡಿಸಿ ಒಳ್ಳೆ ದೊಡ್ಡ ಪೀಸ್ ಹಾಕ್ಸ್ಕೊಂಡು ತೊಗೊಂಬರ್ತೀವಿ ನಾವು. ಸತ್ಯ ಅವರು ಈರುಳ್ಳಿ ಹಚ್ತಾ ಇದ್ದಾರೆ. ಸೊ ಇಲ್ಲಿ ಏನು ಅಂತ ಹೇಳಿದ್ರೆ, ತೊಗೊಂಡಿರೋದು 2 ಕೋಳಿ 2.5 kg ಬಂದಿದೆ. ನಾನು ಬಿಲ್ಡಪ್ ಮಾತ್ರ 2 ಕುರಿ ಇರೋ ರೇಂಜಲ್ಲೆಲ್ಲ ಕುತ್ಕೊಂಡು ಮಾಡ್ತಾ ಇದ್ದೀವಿ ಇಲ್ಲಿ. 3 ಜನ, ಸ್ಟವ್, ಪಾತ್ರೆಗಳು, ಅಸಿಸ್ಟೆಂಟ್ ಬೇರೆ ಇಬ್ರು, ಚೇರು ಎಲ್ಲ ಇದೆ. ಅಲ್ಲಿ ಯಾರೋ ಬಂದ್ಬಿಟ್ಟು ಎಷ್ಟು ಕುರಿ ಕುಯ್ತಾ ಇದ್ದೀರಾ ಅಂತ ಕೇಳಿದ್ರು. 2 ಕೋಳಿ ಅಂದ ತಕ್ಷಣ ಬೇಜಾರು ಮಾಡ್ಕೊಂಡು ಹೊಟ್ಟೋದ್ರು. ಇರಲಿ, ದೇವರು ಕರ್ಸ್ಕೊಳ್ತಾರೆ. ಆಗಿಲ್ಲಿ ಬಂದು ಕುರಿ ಹೊಡೆದು ಅದು ಒಂದ್ಸರಿ ಮಾಡ್ಬೋದು ಅಷ್ಟೇ. ಎಲ್ಲ ನಮ್ಮ ಜನಸಂಖ್ಯೆ ಕರ್ಕೊಂಡ್ಬಂದು, ಹಾಂ, ಯೂಟ್ಯೂಬ್ ಜನಸಂಖ್ಯೆ ಹೌದು, ಯಾರ್ಯಾರಿದ್ದಾರೆ ಹೌದು, ಎಲ್ಲಾನು ಕರ್ಕೊಂಡ್ಬಂದು ಒಂದು ಪಾರ್ಟಿ ಮಾಡೋಣ. ಪಾರ್ಟಿ ಅಲ್ಲ, ಒಂದು ಆಚರಣೆ ಮಾಡೋಣ. ಆಚರಣೆ ಮಾಡೋಣ. ಕರೆಕ್ಟ್. ಯಾರ್ಯಾರು ಸಬ್ಸ್ಕ್ರೈಬರ್ಸ್ ಎಲ್ಲರೂ ಈ ಉಕ್ಕಡಾಗೆ ಬಂದಿದ್ದೀರಾ, ಆರತಿ ಉಕ್ಕಡಾಗೆ ನಾವು ಬಂದಿದ್ದೀರಿ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾವು ನೋಡ್ಬಿಟ್ಟು ಖುಷಿ ಪಡ್ತೀವಿ. ಹೌದು, ತುಂಬ ಪವರ್ಫುಲ್ ಜಾಗ. ನೀವು ಕೇಳ್ಕೊಂಡಿದ್ದು, ನೀವು ಪ್ರಾರ್ಥನೆ ಮಾಡಿದ್ದೆಲ್ಲ ಆಗುತ್ತೆ. ಹೌದು. ಸೊ ನಾವು ನಿಮಗೋಸ್ಕರ ಏನೇನೋ ಕೇಳ್ಕೊಂಡಿದ್ದೀವಿ, ನಮಗೋಸ್ಕರನೇ ಕೇಳ್ಕೊಂಡಿದ್ದೀವಿ. ಸೊ ಈಗ ಅಡುಗೆ ತಯಾರಿ ಮಾಡ್ತಾ ಇರ್ತೀರಿ, ನೋಡ್ತಾ ಇರಿ. ಓಕೆ, ಅಣ್ಸಪ್ಪ ಸ್ಟವ್. ಈಗ ಸದ್ಯಕ್ಕೆ ಒಂದು 10 ಮೊಟ್ಟೆ ಬೇಯಿಸೋಣ, ತಿನ್ಕೊಂಡು ಕೆಲಸ ಮಾಡೋಣ ಅಂತ. ಹಾಕ್ಬಿಡಿ, ಎಲ್ಲರೂ ತಿಂತಾರೆ ತಾನೆ. ಯಾರು ವೆಜ್ ಇಲ್ಲ ತಾನೆ ಇಲ್ಲಿ ಇವತ್ತು?
ಪಾತ್ರೆ ಕಾದಿದೆ, ಎಣ್ಣೆ ಹಾಕ್ತಾ ಇದ್ದೀನಿ. ಪಾತ್ರೆಗೆ 2 kg ಮಾಂಸ, 2 kg 150 ಗ್ರಾಮ್ ಮಾಂಸ ಇದೆ. ಎಷ್ಟು ಗ್ರಾಮ್ ಹಾಕಬೇಕು ಎಣ್ಣೆ? ಸ್ವಲ್ಪ ಹಾಕಿದ್ದೀನಿ ಒಂದು ಅಂದಾಜ್ ಮೇಲೆ. ಒಂದು ಸಿಂಪಲ್ ರೆಸಿಪಿ. ಇಲ್ಲಿ ಸ್ವಲ್ಪ ಮಸಾಲೆ ಐಟಮ್ ಇದೆ, ಹಸಿಮೆಣಸಿನ್ಕಾಯಿ, ಒಂದು 3 ಟೊಮೆಟೊ, 1-2 ಈರುಳ್ಳಿ ಇದೆಲ್ಲ ಫ್ರೈ ಮಾಡ್ಕೊಬೇಕು. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಇದು ಥಟ್ ಅಂತ ಮಾಡುವಂಥ ಒಂದು ರೆಸಿಪಿ. ಇದು ಸಿಂಪಲ್ಲಾಗಿ ಮಾಡ್ತಾಯಿದ್ವಿ, ರುಬ್ಕೊಳೋ ಆಪ್ಷನ್ ಎಲ್ಲ ಇದ್ರೂ ರುಬ್ದಿರ ಮಾಡ್ತಾಯಿದ್ವಿ. ಸೊ ಪುಡಿಗಳು ಉದುರಿಸಿ ಹಾಗೆ ಫ್ರೈ ಮಾಡಿಬಿಟ್ಟು ಮಾಡೋವಂಥ ಒಂದು ರೆಸಿಪಿ. ಈ ರೆಸಿಪಿ ಇಷ್ಟ ಆದರೆ 2 ಚಾನಲ್ನಲ್ಲಿ ಬಂದಿರುತ್ತೆ, ಅನ್ಬಾಕ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನಲ್ಲಿ, ನಮ್ಮ ಚಾನಲ್ನಲ್ಲಿ. ರೆಸಿಪಿ ನೀವು ಮನೇಲಿ ಟ್ರೈ ಮಾಡಿ, ಈ ಥರ ಜಾಗಕ್ಕೆ ಬಂದಾಗೂ ಟ್ರೈ ಮಾಡಿ ನಮಗೆ ಹೇಳಿ ಯಾವ ಥರ ಇತ್ತು. ಯಾರೇ ಫ್ಯಾಮ್ಲಿ ಫ್ರೆಂಡ್ಸು ಎಲ್ಲ ಬಂದ್ರೂ ದೇವ್ರುಗಳೇ ಪೂಜೆ ಮಾಡಿಕೊಂಡು ಈ ಥರ ಮಾಡ್ಕೊಂಡು ತಿನ್ನೋದ್ರಲ್ಲಿ ಒಂಥರ ಖುಷಿ ಸಿಗುತ್ತೆ. ಎಲ್ಲೋ ಗೆಟ್ ಟುಗೆದರ್ಗೆ ಎಲ್ಲೆಲ್ಲೋ ಹೋಗ್ತೀರಾ, ಬಟ್ ದೇವ್ರ ಹತ್ರ ಬಂದುಬಿಟ್ಟು ಪ್ರಸಾದನ ಈ ಥರ ಮಾಡ್ಕೊಂಡು ತಿನ್ನಿ, ತುಂಬಾ ಖುಷಿ ಪಡ್ತೀರಾ. ಚಟಾಪಟ್ ಫಟಾಪಟ್. ಇವಾಗ ನೆಕ್ಸ್ಟ್ ಸ್ಟೆಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 100 ಗ್ರಾಮ್. ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಕಲ್ಲುಪ್ಪು ಹಾಕ್ತಾ ಇದ್ದೀನಿ, ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿ, ನಮ್ಮ ಹರ್ಷಬ್ರು ನೀಟಾಗಿ ತೊಳೆದಿದ್ದಾರೆ. ಹಾಕ್ಬಿಡೋಣ ಮಾಂಸ. ಮೊಟ್ಟೆ ಕೋಳಿ ತೊಗೊಂಡ್ವಿ, ಬಟ್ ಇನ್ನೂ ಮೊಟ್ಟೆ ಇಡ್ತಿದೆ, ಮೊಟ್ಟೆಗೆ ಬಂದಿದ್ದಿಲ್ಲ. ಸೊ ಜಾಸ್ತಿ ಎಲ್ಲ ತಿರ್ಸಿ ಜಾಸ್ತಿ ಎಲ್ಲ ಇದು ಮಾಡೋಂಗಿಲ್ಲ. ಒಂದು ರೌಂಡ್ ಮಸಾಲೆ ನೀಟಾಗಿ ಅದಕ್ಕೆ ಮಾಡಿಕೊಂಡು ಈ ಥರ ಮುಚ್ಚಿಬಿಡ್ಬೇಕು. ನೀವು ಟೀನೇಜ್ ಕೋಳಿಗಳು ಒಟ್ಟು ಹೌದು, ಪೀಸು ದೊಡ್ಡದಾಗಿ ಹೊಡೆದಿದ್ದಾರೆ. ಇರಲಿ, ಏನಾಗ್ತೀರಾ ಸತ್ಯ? ಈಗ ಸ್ವಲ್ಪ ಹೊತ್ತು ಮುಚ್ಚಿಬಿಡೋಣ, ಅದೇ ಬರಲಿ, ಆಮೇಲೆ ಮಸಾಲೆ. ಉರಿ ನೋಡ್ಕೊಳ್ಳಿ, ಭಾಳ ಸಿಹಿ ಹಂಗಿರಬಾರ್ದು, ಜಾಸ್ತಿ ತಿರ್ಸ್ಬಾರ್ದು, ಪೀಸ್ಗೆಲ್ಲ ಹೊಡೆದ್ಬಿಡುತ್ತೆ. ಲೋ ಫ್ಲೇಮ್ನಲ್ಲಿ ನೀರು ಯಾವುದು ಹಾಕ್ದಿರ ಮುಚ್ಚಿಬಿಡೋಣ. ಮಸಾಲೆ ಜೊತೆಯಲ್ಲಿ ಸ್ವಲ್ಪ ಬೇಯಲಿ. ಅದಾದಮೇಲೆ ಒಂದು ಚಿಕನ್ ಮಸಾಲೆ ಇದೆ, ಅದನ್ನು ಹಾಕ್ಬಿಟ್ಟು ಕುದಿಸೋಣ ಚೆನ್ನಾಗಿ. ಸೊ ಈಗ ಕ್ಲೋಸ್ ಮಾಡಿಬಿಡ್ತೀನಿ. A few minutes later. ಸೊ ಯಾವ ಥರ ಬಂದಿದೆ ನೋಡೋಣ. ಎಳೆ ಮಾಂಸ ಆಗಿರೋದ್ರಿಂದ ಬೆಂದೋಗಿದೆ. ಈಗ ತಡ ಮಾಡದೆ ಚಿಕನ್ ಮಸಾಲೆ ಹಾಕ್ಬಿಡೋಣ. ಇದು ರೆಡಿ ಮೇಡ್ ಚಿಕನ್ ಮಸಾಲೆ ಹಾಕ್ಕೊಂಡಿದ್ದೀವಿ. ಈಗ ಒಂದು ರೌಂಡ್ ಕಲಿಸ್ಕೊಂಬಿಡೋಣ. ಸ್ವಲ್ಪ ಬೇಯಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಸೊ ರೈಸ್ಗೂ ಆಗುತ್ತೆ, ಲೈಟಾಗಿ ಗೊಜ್ಜು ಥರನೂ ಇರುತ್ತೆ. ಫ್ಲೇವರ್ಸ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ನಂದಿನಿ ತುಪ್ಪ ಹಾಕ್ಕೊಬೋದು, ಬೇಕಂದರೆ ಹಾಕ್ಕೊಬೋದು, ಬೇಡ ಅಂದರೆ ಬೇಡ. ತುಪ್ಪ ಹಾಕೋದ್ರಿಂದ ಮಾಂಸನೂ ಸ್ವಲ್ಪ ಸಾಫ್ಟ್ ಆಗುತ್ತೆ, ಸ್ಮೂತಾಗಿರುತ್ತೆ, ಬೆಣ್ಣೆ ಇದ್ದಂಗೆ ಇರುತ್ತೆ ತಿನ್ನೋದಕ್ಕೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಪ್ಪ ಎಲ್ಲ ಪೀಸ್ಗೂ ಹಿಡಿಬೇಕು, ಮಸಾಲೆನೂ ಅಷ್ಟೇ. ಚಿಕನ್ ರೆಡಿ ಆಗಿದೆ. ನಾಟಿ ಕೋಳಿ ಈಗ ಇಳಿಸ್ಬಿಟ್ಟು ಒಂದು ಏನು ಬ್ರೋ ರೆಸಿಪಿ ಇದು, ಎಡಬಿಡಂಗಿ ಗೀ ರೈಸ್ ಮಾಡೋಣ. ಈಗ ಗೀ ರೈಸ್ಗೆ ಪಾತ್ರೆ ಇಡ್ತಾ ಇದ್ದೀನಿ. ಗೀ ರೈಸ್ಗೆ ನಂದಿನಿ ತುಪ್ಪ ಹಾಕ್ಕೊಳ್ಳೋಣ. ಎಷ್ಟಾಗ್ತಿದ್ದೀರಾ ಬ್ರೋ? ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ, ತಂದಿರೋದೇ 200 ಗ್ರಾಮ್ಸು. ನೋಡೋಣ, ಕಮ್ಮಿ ಆದರೆ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ, ದಮಗೆ ಬೇಕಾದ್ರೆ ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಚಟಾಪಟ ಉರಿ ಸ್ವಲ್ಪ ಕಮ್ಮಿ ಮಾಡ್ಕೊಳೋಣ. ಏಕೆ ಸ್ವಲ್ಪ ನೀರು, ಇನ್ನೊಂದು ಗ್ಲಾಸ್ ಇಟ್ಕೊಳ್ಳಿ ಬ್ರೋ. 3 ಗ್ಲಾಸ್ ಹಾಕ್ಬಿಡ್ತೀನಿ ಅಲ್ಲಿ. ಒಂದು 2 3 3 ಗ್ಲಾಸ್ ನೀರು.
ಚೆನ್ನಾಗಿ ಕುದಿ ಬಂದಿದೆ ಗೀ ರೈಸ್ಗೆ. ಈಗ ಅಕ್ಕಿ ಹಾಕ್ತಾ ಇದ್ದೀವಿ. ಹಾಕೋಣ ಬ್ರೋ. ಹಾಕೋಣ 3 ಗ್ಲಾಸ್ ಅಕ್ಕಿ. ಸೊ ಆದಷ್ಟು ಬೇಗ ರೆಡಿ ಆಗಲಿ. ನೋಡೋಣ, ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ. ನೋಡ್ತಾ ಇರಿ. ಸೊ ಇಲ್ಲಿವರೆಗೂ ಯಾರೂ ನಮ್ಮ ಇಬ್ಬರು ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸಬ್ಸ್ಕ್ರಿಪ್ಷನ್ಗೆ ಅಂತಲೇ ನಾವು ಸಾಕಷ್ಟು ಪರಿಶ್ರಮ ಆಗ್ತಾಯಿದ್ದೀವಿ. ಹೇಳಿ ಬ್ರೋ, ನೀವೇನಾದ್ರು ಹೇಳ್ತೀರಾ? ಇದುವರೆಗೂ ಇಷ್ಟವರೆಗೂ ವೀಡಿಯೋ ನೋಡಿದ್ದೀರಾ ಅಂದರೆ ಇಷ್ಟ ಆಗಿರುತ್ತೆ ಅಂತ, ಬೋರ್ ಆಗಿರಲ್ಲ ಅಂತ ಅಂದ್ಕೊಂಡಿದ್ದೀವಿ. ಯಾರೋ ನೋಡಿದ್ದೀರಾ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಡಿ. ಯಾಕಂದರೆ ನಮ್ಮ ವೀಡಿಯೋಸ್ ಎಲ್ಲ ಯಾರು ನೋಡ್ತಾ ಇದ್ದಾರಲ್ಲ, ಸೊ ಸಬ್ಸ್ಕ್ರೈಬ್ ಆಗದಿರೋರೇ ಜಾಸ್ತಿ ಜನ ನೋಡ್ತಾರೆ, ಸಬ್ಸ್ಕ್ರೈಬ್ ಆಗದಿರೋರೇ ಜಾಸ್ತಿ ಜನ ನೋಡ್ತಾ ಇದ್ದಾರೆ. ಹೌದು. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆದರೆ ಹೆಲ್ಪ್ ಆಗುತ್ತೆ, ಮೋಟಿವೇಶನ್ ಸಿಗುತ್ತೆ, ಇನ್ನೂ ಡಿಫ್ರೆಂಟ್ ಆದ ಕಂಟೆಂಟ್ಸು ಇನ್ನೂ ಎಲ್ಲೆಲ್ಲೋ ಹೋಗಿ ಟ್ರಾವೆಲ್ ಮಾಡಿ ಮಾಡ್ಬೋದು. ಹೌದು. ತುಂಬ ಜನ ಹೋಟೆಲಲ್ಲಿ ಹೋಗ್ಬಿಟ್ಟು ಅವರು ಕೈ ರುಚಿ ಇವ್ರ ಕೈ ರುಚಿ ಚೆನ್ನಾಗಿತ್ತು ಅಂತ ಹೇಳ್ತಾ ಇರ್ತೀರ. ನೀವು ಒಂದ್ಸಲಿ ಈ ಥರ ಟ್ರೈ ಮಾಡಿ, ನಿಮ್ಮ ಕೈ ರುಚಿ ಏನಂತಾರೂ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಪ್ರೀತಿಯಿಂದ ಮಾಡ್ತೀವಿ, ಏನೇ ಇದ್ರೂ ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಈ ಥರ ಒಂದು ಮಾಡಿ ತಿನ್ನೋದೇ ಒಂದು ಎಕ್ಸ್ಪೀರಿಯನ್ಸೇ ಸೂಪರ್ ಆಗಿ. ಹೌದು. ಜೀರಾ ಸಾಂಬಾರ್ ರೈಸ್ದು ಘಮ ಬರ್ತಾ ಇದೆ. ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀವಿ ದಮ್ಗೆ. ಸೊ ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಈಗ ಈ ಪುದೀನ ಫ್ಲೇವರು ಸೇರಿಕೊಂಡು ಗೀ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಅದು ಫಸ್ಟ್ ಟೈಮ್ ಕೊಬ್ಬರಿ ಹಾಲು ಇಲ್ದಿರ ಮಾಡಿರೋಂಥ ಗೀ ರೈಸು ಯಾವ ಥರ ಇರುತ್ತೆ ನೋಡೋಣ. ಗೀ ರೈಸ್ ರೆಡಿ ಆಗಿದೆ, ಚಿಕನ್ನು ರೆಡಿ ಆಗಿದೆ. ಈಗ ತಿನ್ನೋದೊಂದೇ ಬಾಕಿ. ತಿನ್ಬೇಕಾದ್ರೆ ಸತ್ಯ ದಮ್ ತೆಗಿಯಪ್ಪ ನೋಡೋಣ ಹೇಗಿದೆ ಅಂದ್ಬಿಟ್ಟು ಗೀ ರೈಸು. ಓಹೋ, ಪುದೀನ, ಚಕ್ಕೆ, ಏಲಕ್ಕಿ ಎಲ್ಲನೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾ ಇದೆ. ಘಮ ಅಂತೂ ಇಲ್ಲಿ ನಿಂತ್ಕೊಂಡಿದ್ರೇ ನೀಟಾಗಿ ಗೊತ್ತಾಗ್ತಾ ಇದೆ. ಸೊ ಟೇಸ್ಟ್ ಮಾಡಪ್ಪ. ನೋಡ್ತಾ ಇದ್ರೇ ಹೇಗಿದೆ ನೋಡಿ. ಸ್ವಲ್ಪ ಗುಜ್ಜನ್ನು ಸಿಗ್ಬೋದಾ? ತಳದಲ್ಲಿದೆ, ಫ್ರೈ ಆಗ್ಬಿಟ್ಟಿದೆ ಅದು. ಇರಲಿ, ವೈಟ್ ಗೀ ರೈಸು ಮುದ್ದಾಗಿ ಭಾರಿ ಚೆನ್ನಾಗಿ ಕಾಣ್ತಾ ಇದೆ. ಆ ಘಮ ಕೂಡ ಬರ್ತಾ ಇದೆ. ಆ ಸೋಂಪು ಆಗಿರ್ಬೋದು, ಏಲಕ್ಕಿ ಆಗಿರ್ಬೋದು, ಆ ಮೆಣಸು ಇದೆಲ್ಲನೂ ಕಾಣ್ತಾ ಇದೆ. ಟೇಸ್ಟ್ ಮಾಡ್ಬಿಡೋಣ. ಹೋಲ್ ಸ್ಪೈಸಸ್ ಹಾಕಿದ್ದೀವಿ. ಸೊ ಆ ಪ್ಯಾಕೆಟ್ನಲ್ಲಿ ಏನು ಬಂದಿತ್ತು ಅದನ್ನೇ ಹಾಕಿ ಮಾಡಿರುವಂಥ ಒಂದು ಗೀ ರೈಸು ಒಗ್ಗರಣೆಗೆ ಹಾಕಬೇಕಾದ್ರೆ. ಸೊ ಸಿಕ್ಕಾಪಟ್ಟೆ ನನಗೆ ಇಷ್ಟ ಆಗ್ತಾ ಇದೆ ಗೊಜ್ಜು, ಆ ಗೀ ರೈಸು. ವಿಕ್ರಮ್ ಬ್ರೋ, ನೀವೇನು ಹೇಳ್ತೀರಾ? ನನಗೆ ಅದ್ಭುತ ಟೇಸ್ಟು. ಗೀ ರೈಸ್ ಮಾತ್ರ ಸೂಪರ್ ಆಗಿದೆ, ಹಂಗೆ ತಿನ್ಬಿಡ್ಬೋದು. ಬಟ್ ಇದು ನಾಟಿ ಕೋಳಿ ಗ್ರೇವಿ ಮಾತ್ರ ಸೂಪರ್ ಖಾರವಾಗಿ ಅದ್ರ ಜೊತೆಯಲ್ಲಿ ಸಖತ್ ಖಾರವಾಗಿ ನಾವು ನಮಗೆ ಬೇಕಾದ್ರೆ ಮಾಡ್ಕೊಂಡಿದ್ದೀವಿ. ಹೌದು. ಸ್ವಲ್ಪ ಖಾರವಾಗಿ, ಬಟ್ ಹಂಗೆ ತಿಂದ್ರೆ ಮಜಾ. ತುಪ್ಪದ ಘಮ ಎರಡರಲ್ಲೂ ಎತ್ತಿಸ್ಬೇಕು. ಹೌದು, ನಿಜವಾಗ್ಲೂ ನಾಡು ಕೋಳಿದು ಬಿಂದು ಬಿಂದು ಅದು ನೋಡಿ, ಅದು ಎಣ್ಣೆ ಬಿಟ್ಟಿದೆ ನೋಡಿ, ಅದು ಕೋಳಿದು ಅದಂತೂ ಈ ಗೀ ರೈಸ್ಗೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾಟಿ ಕೋಳಿ ಎಣ್ಣೆನೇ ಇದೆ. ಹೌದು. ಹೌದೌದು. ಸೊ ಪೀಸೂ ಅಷ್ಟೇ, ಪೀಸು ವಿಚಾರಕ್ಕೆ ಬರೋದಾದರೆ ಚೆನ್ನಾಗಿ ಬೇಯಿಸಿದ್ದೀವಿ. ಸೊ ಒಳ್ಳೆ ಉಪ್ಪು, ಖಾರ, ಮಸಾಲೆ ಎಲ್ಲ ಹಿಡ್ದಿದೆ. ಈ ಥರ ಹೊರಗಡೆ ಬಂದು ಮಾಡ್ಕೊಂಡು ತಿನ್ನೋದೇ ಒಂದು ಸೂಪರ್ ಮಜಾ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನಂಬ್ತೀವಿ. ಇಷ್ಟ ಆಗಿದೆ. ಸೊ ಏನು ಮಾಡಬೇಕು? ದಯವಿಟ್ಟು ನಮ್ಮ ಚಾನಲ್ನ ಮತ್ತು ಅನ್ಬಾಸ್ ಕನ್ನಡ ಚಾನಲ್ನ ಇಬ್ಬರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ ನಾವೆಲ್ಲರ ಜೊತೆಗೆ ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದ.